ಇವತ್ತು ಕಳೆದ ಸೋಮವಾರದಿಂದ ಈ ಸದನದಲ್ಲಿ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೇವಲ ಒಬ್ಬ ಸಚಿವರ ರಾಜೀನಾಮೆಗಾಗಿ ಈ ಸದನದ ಅಮೂಲ್ಯವಾದಂತಹ ಸಮಯ ಇವತ್ತು ಕರ್ನಾಟಕ ವಿಧಾನಸಭೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಕೃಷ್ಣ ಮತ್ತು ಕಾವೇರಿ ಕಾವೇರಿಯಲ್ಲಿ ನೀರಿನ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೃಷ್ಣ ರೈತರು ಇವತ್ತು ಪರಿಹಾರ ಸಿಗದೆ ಏನ ಮುಳುಗಡೆ ಆಗ್ತಾ ಇದೆ. ಜಮೀನಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ. ಸಂಪೂರ್ಣ ಸ್ಥಗಿತ ಆಗಿವೆ. ಕರ್ನಾಟಕದಲ್ಲಿ ರಾಜೀನಾಮೆ ಕೊಡಲೇಬೇಕು, ಬರಗಾಲ ಇವತ್ತು ರಾಜೀನಾಮೆ ಕೊಡಲೇಬೇಕು. ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಮನೆಗೋಯ್ತು, ಚರ್ಚೆ ಮಾಡದೆ ದಿನಾಲು ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು, 11 ಗಂಟೆಯಿಂದ ನಿರಂತರವಾಗಿ ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಬಿಡದಿ ರೈತರು ಸುಮಾರು 600 ದಿವಸ ಆಯ್ತು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಕಡೆ ಕರ್ನಾಟಕ ಸರ್ಕಾರ ನಾಗೇಂದ್ರನ್ನ ವಜಾ ಮಾಡಿ ಕೃಷಿಗೆ ಯೋಗ್ಯ ಭೂಮಿಯನ್ನ ಇವತ್ತು ಅಧಿಕಾರ ಇಡೀ ಕರ್ನಾಟಕದಲ್ಲಿ ಭೂ ಸ್ವಾಧೀನದ ಒಂದು ಸರ್ಕಾರ, ರಿಯಲ್ ಎಸ್ಟೇಟ್ ಇವತ್ತು ಸರ್ಕಾರ ನಡ್ಕೊತಾ ಇದೆ. ರಾಜ್ಯದಲ್ಲಿ ಸುಮಾರು 4,80,000 ಅವರ ನೇಮಕಾತಿ ಇಲ್ಲ. ಕೆಪಿಎಸ್ಸಿಯಲ್ಲಿ ಕಾಂಗ್ರೆಸ್ ಹಗರಣ ನಡೀತಾ ಇದೆ. ಅದೇ ರೀತಿ ರಾಜೀನಾಮೆ ಕೊಡಲೇಬೇಕು. ಅನೇಕ ಸಚಿವಾಲಯದಲ್ಲಿ ವಜಾ ಮಾಡಿ ಇವತ್ತು ನೇರವಾಗಿ ಭ್ರಷ್ಟಾಚಾರಗಳನ್ನ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಸೇಲಾಯ್ತು ಮಂತ್ರಿಗಿರಿ ಸೇಲಾಯ್ತು. ಏನು ರಾಜೀನಾಮೆ ಕೊಡಲೇಬೇಕು, ಇವತ್ತು ರೈತರ ಮೇಲೆ ಮಂತ್ರಿನಾಮೆ ಕೊಡಲೇಬೇಕು. ಮೇಲೆ ರಾಹುಲ್ ಗಾಂಧಿ ಮನೆಗೋಯ್ತು, ಟ್ಯಾಕ್ಸ್ ಹಾಕೋದ್ರ ಮೂಲಕ ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು, ಚರ್ಚೆ ಆಗ್ಬೇಕಾಗಿತ್ತು. ಸೋನಿಯಾ ಗಾಂಧಿ ವಜಾ ಮಾಡಿ, ಇವತ್ತು ಖಾಸಗಿ ಮಾಲೀಕರು ಸೋನಿಯಾ ಗಾಂಧಿ ವಜಾ ಮಾಡಿ, ಏನು ಹೊಸ ಭ್ರಷ್ಟರಿಗೆಲ್ಲ ಅಧಿಕಾರ, ಏನು ಹೊಂದಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಭ್ರಷ್ಟರಿಗೆಲ್ಲ ಅಧಿಕಾರ, ಇವತ್ತು ನಿನ್ನೆ ಅಧ್ಯಕ್ಷರೇ ಭ್ರಷ್ಟರಿಗೆಲ್ಲ ಅಧಿಕಾರ ನಿರಂತರವಾಗಿ ಬೇಕು, ಬಗ್ಗೆ ನ್ಯಾಯ ಬೇಕು. ದೇಶದ ಶ್ರೀಮಂತ ನಾಗೇಂದ್ರನ್ನ ವಜಾ ಮಾಡಿ, ಒಂದು ರೀತಿ ನಾಗೇಂದ್ರನ್ನ ವಜಾ ಮಾಡಿ ದೇಶದ ಪ್ರಧಾನಮಂತ್ರಿಗಳು ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು. ಆದ್ರೆ ಅದೇ ಅದಾನಿಯವ್ರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಹೊಂದಾಣಿಕೆಯನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು. ಮಾಡಿಕೊಂಡು ನೀರಾವರಿ ಬಗ್ಗೆ, ಭೂಸ್ವಾಧೀನ ಬಗ್ಗೆ, ಅದಾನಿ ವಿಚಾರ ಬಗ್ಗೆ ಅನೇಕ ಸಮಸ್ಯೆಗಳ ಬಗ್ಗೆ 150 ಕೋಟಿಗೆ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು. ಡಿ.ಕೆ. ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡಿಕೊಂಡು ಸಲುವಾಗಿ ಹೊಂದಾಣಿಕೆ ಮಾಡಿಕೊಂಡು ಈ ಸದನವನ್ನು ನಡೆದೇ ರೀತಿಯಲ್ಲಿ ಇವತ್ತೇನು ನಡೆಸಿದ್ದಾರೆ. ನಿಜಕ್ಕೂ
ಹೋಲ್ಸೇಲ್ ಈ ಸದನ ಹೋಲ್ಸೇಲ್ ಈ ಹೋಲ್ಸೇಲ್ ರಾಜ್ಯದ ಜನ ಕ್ಷಮೆ ಹೋಲ್ಸೇಲ್ ಮಂತ್ರಿಗಿರಿ ಸೇಲ್ ಹೋಲ್ಸೇಲ್ ಹೋಲ್ಸೇಲ್ ಮಂತ್ರಿಗಿರಿ ಸೇಲ್ ಹೋಲ್ಸೇಲ್ ಹೋಲ್ಸೇಲ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ ಕೇಳಬೇಕಾಗಿತ್ತು. ಆದ್ರೆ ದುರ್ದೈವ ಕೇವಲ ನಾಗೇಂದ್ರ ಅನ್ನುವಂತ ಒಬ್ಬ ಮಂತ್ರಿ ಸಲುವಾಗಿ ಮಂತ್ರಿಗಿರಿ ಮಾರಾಟ ದಿವಸದಿಂದ ಈ 150 ಕೋಟಿ ಮಾರಾಟ ಈ ರೀತಿ 150 ಕೋಟಿ ಮಾರಾಟ ಇಲ್ಲಿ ಮಂತ್ರಿಗಿರಿ ಸೇಲ್ ಆಯ್ತು ಒಬ್ಬ ಶಾಸಕರಾಗಿ ಮಂತ್ರಿಗಿರಿ ಸೇಲ್ ಆಯ್ತು ಮಂತ್ರಿಗಿರಿ ಮಾರಾಟ ಮಂತ್ರಿಗಿರಿ ಮಾರಾಟ ಲಕ್ಷಾಂತರ ಸೇಲ್ ಆಯ್ತು ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಮಂತ್ರಿಗಿರಿ ಸೇಲ್ ಆಯ್ತು ಬರಗಾಲ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಸೇಲ್ ಆಯ್ತು ಕರ್ನಾಟಕಕ್ಕೂ ಒಂದು ಪ್ರತ್ಯೇಕ ಪ್ರಾಧಿಕಾರ ದಿನೇಶ್ ಗುಂಡೂರಾವ್ ಸೇಲ್ ಆಯ್ತು. ನಮಗೂ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ದಿನೇಶ್ ಗುಂಡೂರಾವ್